ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಆಲ್ಗೂರು ಸಾಹೇಬರಿಗೆ ಅದು ಆಲ್ಗೂರು ಸಾಹೇಬರಿಗೆ. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। कांग्रेस में शामिल होने का कार्यक्रम। जैसा कि आप सब जानते हैं कि अब कुछ ही दिनों में लोकसभा इलेक्शन की घोषणा होने वाली है, जिसके चलते कांग्रेस के कामों की सराहना करते हुए कांग्रेस के कामों से खुश होकर आज कांग्रेस ऑफिस में कई लोग कांग्रेस पार्टी में शामिल हुए। इस मौके पर बात करते हुए लोकसभा अभ्यर्थी राजू आलगूर और अन्य लोगों ने अपनी प्रतिक्रिया व्यक्त की। ಇಂಥ ಒಂದು ಸಂದರ್ಭದಲ್ಲಿ ತಾವು ನನ್ನನ್ನು ಬೆಂಬಲಿಸಲಿಕ್ಕೆ, ಪಕ್ಷವನ್ನು ಬೆಂಬಲಿಸಲಿಕ್ಕೆ ಬರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ನೀವು ಈ ಸಲ ನನಗೆ ಎಲ್ಲ ತಾಣಗಳಿಂದ ನೀವು ನನ್ನನ್ನು ಆಶೀರ್ವಾದ ಮಾಡಿದ್ದೆ ಆಗಿದ್ರೆ ಅವಶ್ಯಕವಾಗಿ ಮುಂದಿನ ತೀರ್ಮಾನಗಳಲ್ಲಿ ಖಂಡಿತವಾಗಿ ಕೂಡ ದೇವರು ಪ್ರಮಾಣವಾಗಿ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಜೊತೆಗಿರ್ತೇನೆ. ಇದರಲ್ಲಿ ಯಾರು ಕೂಡ ಸಂಶಯ ಪಡ್ತಕ್ಕಂಥದ್ದು ಆಗಬಾರ್ದು. ಯಾರೇ ಏನೇ ಹೇಳಿದ್ರು ಕೂಡ ನನ್ನ ವಿಶ್ವಾಸ ಬದಲಾವಣೆಯೂ ಮುಂದೆ ನನಗೆ ಯಾರ್ಯಾರು ನನ್ನ ಪರವಾಗಿ ಎಮ್ಮೆಲೆ ಕೆಲಸ ಮಾಡಿರೋ ದೇಶದಲ್ಲಿ ಎಲ್ಲ ಗೊತ್ತಿದೆ. ಯಾರನ್ನೂ ಕೂಡ ನಾನು ಕೈ ಬಿಟ್ಟಿದ್ದಿಲ್ಲ. ಇವತ್ತು ತಾವು ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೊತೆ ನಿಲ್ತೇನೆ. ನಿಂತು ನಿಮ್ಮ ಎಲ್ಲ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆಗಿರ್ತೇನೆ ಅಂತಕ್ಕಂಥ ಒಂದು ಪ್ರಮಾಣವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಮೋದಿ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ನಮಗೆಲ್ಲ ಗೊತ್ತಿದೆ. ಬಡವರ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಇವತ್ತು ಆಡಳಿತವನ್ನು ಮಾಡಿ ದೇಶ ಸರ್ವಾಧಿಕಾರ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ. ಯಾವ ರೀತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ರಾಜೀವ್ ಗಾಂಧಿಯವರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಈ ಎಲ್ಲ ದೇಶದ ಜನರಿಗೆ ರಕ್ಷಣೆ ಇತ್ತು. ಆ ರಕ್ಷಣೆ ಇವತ್ತಿಲ್ಲ. ಎಲ್ಲ ಅವಕಾಶಗಳು ಕೂಡ ಇವತ್ತು ವಂಚಿತರನ್ನಾಗಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಆಗಲಿ, ಮಹಿಳೆಯರಿಗೆ ರಕ್ಷಣೆ ಆಗಲಿ ಮತ್ತು ಕೃಷಿ ಕಾರ್ಮಿಕರಿಗೆ ಅನುಕೂಲತೆಗಳಾಗಲಿ ಯಾವುದನ್ನು ಕೂಡ ಪಕ್ಷ ಮಾಡಲಿಲ್ಲ. ಕೇವಲ ಹಿಂದುತ್ವದ ಆಧಾರದ ಮೇಲೆ ಇವತ್ತು ಈ ದೇಶವನ್ನು ಒಡೆದಾಳ್ತಕ್ಕಂಥ ವಿಚಾರದಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದಿದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಹಿಂದೂಗಳೇ. ನಾವು ಎಲ್ಲ ಕೂಡ ಹಿಂದೂಗಳೇ. ನಮಗೂ ರಾಮ, ಹನುಮಂತ ಹೆಸರಲ್ಲ, ನಾವು ಅರ್ಜುನ ಎಲ್ಲ ಹೆಸರು ನಮಗೂ ಅದಾವೆ. ನಾವು ದಿನನಿತ್ಯ ನೀವು ದೇವತೆಯನ್ನು ಪೂಜೆ ಮಾಡ್ತೀವಿ, ನಾವು ಮಾಡ್ತೀವಿ. ಆದರೆ BJP ಅವರದ್ದು ಏನು ಮಾಡ್ತಾರೋ ಅದನ್ನು ಮಾರ್ಕೆಟಿಂಗ್ ಮಾಡಕ್ಕೆ, ಹಿಂದುತ್ವ ಅನ್ನೋ ಧರ್ಮವನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಕೂಡ ಅದಕ್ಕೆ ಕಿವಿ ಕೊಡದೆ ಇವತ್ತೇನು ಇಂದಿರಾ ಗಾಂಧೀಜಿಯವರು ನಮ್ಮನ್ನೆಲ್ಲ ಸಲುವಾಗಿ ಒಂದು ಸಿದ್ಧಾಂತದ ಸಲುವಾಗಿ ಇವತ್ತೇನು ತಮ್ಮ ಜೀವನವನ್ನು ಕೊಟ್ಟು ಹೋಗಿದ್ದಾರೆ, ಅವರ ಆದರ್ಶ ನಮ್ಮೆಲ್ಲರೂ ಮುಂದಿದೆ. ಬರ್ತಕ್ಕಂಥ ತೀರ್ಮಾನದಲ್ಲಿ ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ಖಂಡಿತವಾಗಿ ಕೂಡ ನನ್ನ ಜಯ ಆಗ್ತಾ ಇದೆ. ಜಯ ಅಂತಂದರೆ ಜಿಗ್ಜಿನಿ ಅವರು ಏನು ಅವರು ಒಡೆದಾಳುವ ನೀತಿ ಏನೈತಿ ಈ ಸಲ ನಡೆಯಲಿಲ್ಲ. ಅವ್ರು ಬೇಕಾದ ತಂತ್ರಗಾರಿಕೆ ಮಾಡಲಿ, ಏನೇ ಮಾಡೋದು ಕೂಡ ನಿಮ್ಮೆಲ್ಲರ ಆಶೀರ್ವಾದ ರಕ್ಷಣೆ ಇದ್ರೆ ಖಂಡಿತವಾಗಿ ಕೂಡ ಅವರು ಸೋಲಿಸ್ತೇನೆ. ನನ್ನ ಜೊತೆಗೆ ನಿಲ್ಬೇಕು ಆ ಒಂದು ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ತಾವು ಬರ್ತೀರಿ ಅಂತ ಹೇಳಿ ನಾನು ಇಲ್ಲೇ ಬಂದು ನಿಮ್ಮೆಲ್ಲರೂ ಭೇಟಿಯಾಗಿ ನಿಮ್ಗೆ ಡ್ರಾಯಿಂಗ್ ಮಾಡಿಸಿ ಹೋಗ್ಬೇಕಂತ ಹೇಳಿ ನಾನು ಬಂದೀನಿ. ಇವತ್ತು ನಿಮ್ಮ ಮತ್ತೆ ನಾನು ಇನ್ನೊಂದು ಸಂದರ್ಭದಲ್ಲಿ ಯಾವ ತಾಂಡಕ್ಕೆ ಬಂದಾಗ ನೀವೆಲ್ಲ ಸೇರಿ ಅಲ್ಲಿ ಕೂಡ ಬಂದು ನೀವು ವಿನಂತಿ ಮಾಡ್ತೀನಿ. ನಾನು ಈ ಸಲ ಪ್ರತಿ 4 ತಾಂಡಗಳಿಗೆ ಜನರು ಕೂಡಿಸಿ ಎಲ್ಲ ವಿನಂತಿ ಮಾಡೋದು ಇಡೀ ಜಿಲ್ಲೆಯಲ್ಲಿ. ಅವಾಗ ಮತ್ತೊಮ್ಮೆ ನಿಮಗೆ ಕಾಣ್ತೀನಿ. ಅದಕ್ಕಾಗಿ ತಾವು ಈ ಸಲ ಏನು ಈ ಮುಂದೆ ಮತದಾನ ಬರ್ತಾ ಇದೆ ಲೋಕಸಭೆಗೆ, ತಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ನನ್ನನ್ನು ಚುನಾಯಿತರನ್ನಾಗಿ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮತ್ತೊಮ್ಮೆ ಮಾಡಿ ಮತ್ತು ಇವತ್ತು ಏನು ಪಕ್ಷ ಸೇರ್ಪಡೆಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ
ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಕೋರಿ ನಾನು ಯಾಕೆ ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಐತಿ. ನಮ್ಮ ಹಿರಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇಸು ಚವ್ಹಾಣ್ ಅವರು ಒಂದು ಅನಿವಾರ್ಯ ಕಾರಣದಿಂದ ಅವರು JDS ಹೋಗಿದ್ರು. ಅಲ್ಲಿ ಮನಸ್ಸು ಒಪ್ಪಲಾರದೆ ಮತ್ತು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಅವರು ನಮ್ಮ ಈ ಶಿವಣಗಿ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಪ್ರಭಾವಿ ನಾಯಕರು ಮತ್ತು ಒಂದು ಶಕ್ತಿ ತುಂಬುವ ಕಾರ್ಯಕ್ರಮವನ್ನು ಅವರಿಂದ ಆತ ಅನ್ನೋದು ನಮ್ಮ ಆತ್ಮವಿಶ್ವಾಸ ಐತಿ. ಮತ್ತು ಅವರು ಕಾಂಗ್ರೆಸ್ ಬಗ್ಗೆ ಯಾವಾಗಲೂ ಅವರು ಹಗಲಿರುಳು ದುಡಿದು ಅವರು ಒಂದು ಶಕ್ತಿ ತುಂಬುವ ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥ ನಮ್ಮ ಒಂದು ಆಶೆ ಐತಿ. ಅವರು ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರಾದ MB ಪಾಟೀಲ್ ಸಾಹೇಬರು, ರಾಜು ಆಲ್ಗೂರು ಸಾಹೇಬರು, ಶಿವಾನಂದ್ ಪಾಟೀಲ್ ಸಾಹೇಬರು, ನಮ್ಮ ನಗರ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರ ಆತ್ಮೀಯ ಸ್ನೇಹಿತರವರು. ಹೀಗಾಗಿ ಎಲ್ಲರೂ ಒಂದು ಆತ್ಮೀಯತೆಯಿಂದ ಅವರು JDS ನಲ್ಲಿ ಇದ್ರೂ ಸಹಿತ ನಮ್ಮ ಒಂದು ಸಪೋರ್ಟ್ ಮಾಡ್ತಿದ್ರು. ಅವರಿಗೆ ನಾನು ವೈಯಕ್ತಿಕ ಮೇಲಿಂದ ಮೇಲೆ ಹೇಳ್ಕೋತೆ ಬರ್ತಿದ್ದೆ, ಇಲ್ಲಿ ದೇಶೋಣ ನೀವು ನಮ್ಮ ಪಾರ್ಟಿಗೆ ಮತ್ತೆ ಸೇರ್ಪಡೆ ಆಗ್ಬೇಕಂತ. ಅವರು ನಮ್ಮ ಮಾತು ಕೇಳಿ ಮತ್ತು ನಮ್ಮ ಜಿಲ್ಲೆಯ ಮುಖಂಡರ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅವರ ಸಮ್ಮುಖದಲ್ಲಿ ಸುಮಾರು 250ರಿಂದ 300 ಜನರ ಒಂದು ಜನ ಸೇರ್ಪಡೆ ಕಾರ್ಯಕ್ರಮ ಆಯಿತು. ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಬೆಂಬಲ ಸೂಚಿಸಿ ಅವರಿಗೆ ಸ್ವಾಗತ ಕೋರುತ್ತೇವೆ. ಹಾಂ ರೀ, ಆಲ್ಗೂರು ಸಾಹೇಬ್ರಂತರೂ ಹಳಿ ಮನುಷ್ಯ, ಅವರು ಮಾಜಿ ಶಾಸಕರು ಐತಿ. ಆಮೇಲೆ ಅವ್ರಿಗೆ ಜಿಲ್ಲೆಯ ಹಲವಾರು ಎಲ್ಲ ಜಿಲ್ಲೆಯಲ್ಲಿ ಅವರು ಹಳೆ ಮನುಷ್ಯ ಅದಾರ. ಅವರು ಅಧಿಕೃತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ಯಾರ. ಅವರ ಗೆಲುವು 100ಕ್ಕೆ 100 ಶತಸಿದ್ಧ. ರಮೇಶ್ ಜಿಗಜಿಣಗಿ ಅವರು ಬರೇ ಮಾತು ಹೇಳಿ ಕಾಕಾ ಬಾಬಾ ಅಂತ ಹೇಳಿ ಅವರು ಒಂದು ಹಳ್ಳಿ ಭಾಷೆ ಒಳಗೆ ಅವ್ರು ಇದು ಮಾಡ್ಕೋತ ಬಂದಾರ. ಆ ಮಾತು ಈಗ ಆಗೋದಿಲ್ಲ. ನಮ್ಮ ಆಲ್ಗೂರು ಸಾಹೇಬರು ಶತಸಿದ್ಧವಾಗಿ 100ಕ್ಕೆ 100 ಗೆಲುವು ನಿಶ್ಚಿತ. ಮಿರಾಸ ಮುಲ್ಲಾ, KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ವಿಭಾಗ. ಈಗ ನೋಡ್ರಿ, ನಾವು ಕೈ ಮುಗಿದ ಹೇಳ್ತೇವೆ. ಯಾಕಂದ್ರೆ ಎಷ್ಟನೇ ವರ್ಷ 9ನೇ ವರ್ಷ ನಾವು ಅನುಭವ ಹೊಂದಿಸಿದೆವು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಿಂದ ತರಬೇಕಂತ ಒಂದು ಅಭಿಮಾನ ಮಾಡಿದ್ದೆವು. ಈಗ ನೋಡು, ನಮ್ಮ ಆಲ್ಗೂರು ಸಾಹೇಬರಿಗೆ ದಯಮಾಡಿ ಅವ್ರಿಗೆ ಎಲ್ಲರಿಗೂ ಕೂಡಿ ನಾವು ಆರಿಸಿ ತರಬೇಕಂತ ನಾವೊಂದು ಅಭಿಮಾನ ಮಾಡಿದ್ದೆವು. ಈಗ ಕಾಂಗ್ರೆಸ್ ಪಕ್ಷವರು ನಮಗೆ ಏನು ಮಾಡಿದೆ ಅನ್ನೋದು ನಮಗೆಲ್ಲ ಅನುಭವ ಇದೆ. ಇಂದಿರಾ ಗಾಂಧಿ ಇದ್ದಾಗ ಕೆಲವು ಮಂದಿಗೆ ನಮ್ಮ ಬಡವರು ಬತ್ತಿಗೆ 5 ಎಕರೆ ಜಮೀನು ಕೊಟ್ಟಿದ್ದರು. ಈಗ ಅದೇ ನೋಡಿಕೆಸಿಂದ ನಮ್ಮ ಆಲ್ಗೂರು ಸಾಹೇಬರಿಗೆ ನಾವು ಎಲ್ಲ ಕೈ ಮುಗಿದು ಆಸೆ ತರಬೇಕು ಅನ್ನೋದು ನಮ್ಗೆ ಅಭಿಮಾನ ಇದೆ. ರಮೇಶ್ ಜಿಗಜಿಣಗಿ ಅವರೇನಿದ್ದಾರೆ, ಅವರಿಗೆ ನಮ್ಗೆ ಅವಚರಣೆ ಇಲ್ಲ. ಯಾಕಂದ್ರೆ ನಮ್ಮ ಆಲ್ಗೂರು ಸಾಹೇಬರಿಗೆ ನಾವು ಆರಿಸಿ ತರಬೇಕನ್ನೋದು ಅಭಿಮಾನ ಇದೆ. ಇಂದಿರಾ ಗಾಂಧಿ ಅವರು ಧರ್ಮ ಮಾಡಿದ್ದು ನೋಡ್ಬೇಕಂದ್ರೆ ಅವರು ನೆಂಪು ಆರಬಾರ್ದು. ಇಂದಿರಾ ಗಾಂಧಿ ಅವರು ಆಸ್ತಿ ಇಲ್ಲಾರ್ದವ್ರಿಗೆ ಆಸ್ತಿ ಕೊಟ್ಟಿದ್ರು. ಅವರು ಚೆಂದಾಗಿ ನಡ್ಸ್ಕೊಂಡು ಹೊಂಟಿದ್ರು. ಅವ್ರನ್ನ ಅಭ್ಯಯ ಮಾಡಿ ಅವ್ರಿಗೆ 100 ಲಕ್ಷ ಆಯಿತು. ಈಗ ರಾಜು ಆಲ್ಗೂರು ನಿಂತಾರ ಅನ್ನೋಕ ನಾವು ಆರಿಸಿ ತರ್ತೇವೆ ಅನ್ನೋದು ನಮ್ಗೆ ಅಭಿಮಾನ ಇದೆ. ಜನ ಹೇಳ್ತಾರೆ ಕೆಲಸ ಮಾಡ್ಯಾರೆ. ಈಗ ರಮೇಶ್ ಜಿಗಜಿಣಗಿ ಅವರು ಕೆಲಸ ಮಾಡ್ತಾರ ಅಂತ ಹೇಳ್ಯಾರೆ. ಯಾರಿಗ ಮಾಡ್ಯಾರಪ್ಪ ಅಂದ್ರ ದೊಡ್ಡ ದೊಡ್ಡ ವ್ಯಕ್ತಿ ನೋಡಿ ಮಾಡ್ಯಾರೆ. ಬಡವ್ರ ಬತ್ತಿಗೆ 1 ರೂಪಾಯಿದ ಸವಲತ್ತು ಮಾಡಿಲ್ಲ. ನಮಗ ಬಡವ್ರ ಬತ್ತಿಗೆ ಮಾಡುವಂತ ನಮ್ಮ ಇಂದಿರಾ ಗಾಂಧಿನೇ, ನಮ್ಮ ಕಾಂಗ್ರೆಸ್ ಪಕ್ಷನೇ. ಆದ್ರೆ ನಾವು ಹೆಮ್ಮೆಯಿಂದ ನಾವು 200-250 ಜನ ನಮ್ಮ ಊರದ ಕುಮಟಗಿ ತಾಂಡದ್ದು ನಾವು ಎಲ್ಲರೂ ಆಲ್ಗೂರು ಸಾಹೇಬರಿಗೆ ನಮಸ್ಕಾರ ಮಾಡಿ ಅವರಿಗೆ ಆರಿಸಿ ತರ್ತೇವೆ ಅನ್ನೋದು ನಮ್ಗೊಂದು ಹೆಮ್ಮೆ ಆದ್ರಿ. ಈ ಸಲ ರಾಜು ಆಲ್ಗೂರು ಫಿಕ್ಸ್ ಅನ್ನಿಸ್ತೀರಾ? ಫಿಕ್ಸ್ ರಾಜು ಆಲ್ಗೂರಿಗೆ ನಾವು ಫಿಕ್ಸ್ ತರ್ತೇವೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಇವತ್ತು ಎಷ್ಟು ಜನ ಸೇರ್ಪಡೆ? ನಮ್ಗೆ 250 ಜನ ತಂದು ಬಂದೇವ್ರಿ. ಈಗ ಯಾವ ಊರಿಂದ ಬಂದಿರಿ?
ಕುಮ್ಮಟಗಿದಿಂದ, ಹಾವೇರಿದಿಂದ, ನಮ್ಮ ಮದಮಾಯಿ ತಾಂಡದಿಂದ, ಹಡಗಲಿನಿಂದ ಎಲ್ಲರೂ ಬಂದೆವು. ನಾವು ಬಂಜಾರ ಸಮಾಜದ ಮಂದಿ ಬಂದೇವಲ್ಲ, ನಾವು ಆ ರಾಜು ಆಳ್ವರಿಗೆ ಕೈ ಮುಗಿದು ಅವ್ರಿಗೆ ಒಮ್ಮೆಯಿಂದ ಆಸ್ತಿರ್ತೇವೆ ಅನ್ನೋದು ನಮಗೆ ಖಾತ್ರಿ ಇದೆ. ನಿಮ್ಮ ಹೆಸರು? ಮಾನ್ಸಿಂಗ್ ಚವ್ಹಾಣ್, ಕುಮ್ಮಟಗಿ ತಾಂಡ. ಇವತ್ತಿನ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಸಂದರ್ಭದಲ್ಲಿ ನಾನು ದೇಸು ಗೇಮು ಚವ್ಹಾಣ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಮೊದಲು ಕಾರ್ಯನಿರ್ವಹಿಸುತ್ತಿ 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ಇವತ್ತಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಲೋಕಸಭಾ ಅಭ್ಯರ್ಥಿಯಾಗಿರತಕ್ಕಂಥ ಪ್ರೊಫೆಸರ್ ರಾಜು ಆಲ್ಗೂರು ಸಾಹೇಬರಿಗೆ ಏನು ಒಂದು ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದೆ, ಆ ಹೈಕಮಾಂಡಿಗೆ ನನ್ನ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲರ ಆದೇಶದ ಮೇರೆಗೆ ಇವತ್ತಿನ ದಿವಸ ತಾವು ಲೋಕಸಭಾ ಚುನಾವಣೆಗೆ ಭಾಗವಹಿಸಿ ಪ್ರೊಫೆಸರ್ ರಾಜು ಆಲ್ಗೂರು ಸಾಹೇಬರಿಗೆ ತಾವು ಬೆಂಬಲ ನೀಡಿ ತಾವೆಲ್ಲರೂ ಪಕ್ಷದ ಬಗ್ಗೆ ದುಡಿದು ಹಗಲಿರು ದುಡಿದು ಪಕ್ಷವನ್ನು ಸಂಘಟನೆ ಮಾಡಿ ಬಹಳ ಇದರಿಂದ ಬಹಳ ಪಕ್ಷದ ಗೆಲುವಿನ ಸಲುವಾಗಿ ತಾವೆಲ್ಲರೂ ದುಡಿಬೇಕಂತ ಹೇಳಿ ನಮ್ಮ ಸಾಹೇಬರು ಇವತ್ತು ಆದೇಶ ಮಾಡಿದ್ದಾರೆ. ಮತ್ತು ಇವತ್ತಿನ ದಿವಸ ರಾಜು ಆಲ್ಗೂರು ಸಾಹೇಬರು ಒಳ್ಳೆಯ ವ್ಯಕ್ತಿ. ಅವರನ್ನು ನಂಬಿ ನಾವೆಲ್ಲರೂ ಸಮಾಜದ ಬಾಂಧವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಯಾ ಮುಖಂಡ ನಮ್ಮ ತಾಂಡದಿಂದ ಬಂದಂಥ ಎಲ್ಲ ನಾಯಕ ಕರವಾರಿಗಳು ಇಲ್ಲಿ ಎಲ್ಲರೂ ಕೂಡಿ ಇವತ್ತು 700ಕ್ಕೂ ಹೆಚ್ಚು ಜನ ಇವತ್ತಿನ ದಿವಸ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಲ್ಗೂರು ಸಾಹೇಬರಿಗೆ ನಾವೆಲ್ಲರೂ ಒಮ್ಮತದಿಂದ ಅವರನ್ನು ಆರಿಸಿ ತರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಮೇಶ್ ಜಿಂಗಿನಿ ಅವರು ಅದಾರೆ ಈಗ ಸಿಟಿಗೆ ಜಿಲ್ಲಾ ರಮೇಶ್ ಜಿಂಗಿನಿ ಅವರು ನಿಂತಿದ್ದಾರೆ ಕರೆ, ಅವರು ನಾವು ಈ ಬಾರಿ ಅವರಿಗೆ ಹೋಟ್ ಕೊಡೋದಿಲ್ಲ. 3-4 ಬಾರಿ ಅವರಿಗೆ ಆರಿಸಿ ಬಂದಿದ್ದಾರೆ. ಬಂದರೂ ಅವರು ಯಾವುದೇ ಇನ್ನೂವರೆಗೂ ಸ್ಪಂದನೆ ಕೆಲಸವನ್ನು ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಸಮಾಜಕ್ಕೂ 2-3 ಬಾರಿ ಪಕ್ಷ ಅವ್ರನ್ನು ನಮಗೂ ಸಹ ಬಂಜಾರ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಲೂ ಮತ್ತು ನಮ್ಮ ಆಲ್ಗೂರು ಸಾಹೇಬರಿಗೂ ಕೊಟ್ಟಿದ್ದು ಬಹಳ ನಮ್ಮ ಸಂತೋಷ. ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರ ಮನಸ್ಸು ಗೆದ್ದಿದೆ. ಇವತ್ತಿನ ದಿವಸ ಕರೆಂಟ್ ಫ್ರೀ, ಬಸ್ ಫ್ರೀ, ನಮ್ಮ ತಾಯಂದಿರಿಗೆ ಎಲ್ಲರಿಗೂ 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಿದ್ದು ಬಹಳ ಹೆಮ್ಮೆ. ಇವತ್ತಿನ ದಿವಸ ಯಾವ ಸರ್ಕಾರ ಮಾಡಿದಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ. ಅವರ ತತ್ವ ಸಿದ್ಧಾಂತಗಳನ್ನು ನಂಬಿ ನಾವೆಲ್ಲರೂ ಇವತ್ತು ಮನಸ್ಸೋತಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ವೋಟ್ ಹಾಕಿ ಆಲ್ಗೂರು ಸಾಹೇಬರಿಗೆ ಆರಿಸ್ತೀವಿ ಅಂತೇಳಿ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಹೇಳ್ತೀವಿ. ನನ್ನ ಹೆಸರು ದೇಸು ಚವ್ಹಾಣ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.